ಇಫ್ ಯು ಆರ್ ನಾಟ್ ಇನ್ ಫಾರ್ಮ್, ಡೋಂಟ್ ವರಿ, RCB ಜೊತೆ ಆಡಿ, ಖಂಡಿತವಾಗೂ ಫಾರ್ಮಿಗೆ ಬಂದೇ ಬರ್ತೀರಿ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, RCB ಇದೆಯಲ್ಲಮ್ಮ. ನಮಸ್ಕಾರ ಎಲ್ರಿಗೆ ಸರ್, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ದೇವ ನೋಡಿ, ಫಾರ್ಮಲ್ಲಿ ಇದ್ದವರು ನಮ್ಮ ಮೇಲೆ ಆಡಿದರೆ ಔಟ್ ಆಫ್ ಫಾರ್ಮ್ ಆಗ್ತಾರೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಫಾರ್ಮಲ್ಲಿಯೇ ಇಲ್ಲ ನೀವು ಅಂತ ಇದ್ದರೆ ನಮ್ಮ ಅಗೇನ್ಸ್ಟ್ ಆಡಿ ಖಂಡಿತವಾಗಿತ್ತು ಫಾರ್ಮಿಗೆ ಬರ್ತೀರಿ. ಇದು ಏನು ಲೇಟೆಸ್ಟ್ ಆಗಿ ಏನು ಹೇಳ್ತಾ ಇರೋದಲ್ಲ, ಇದು IPL ಶುರುವಾದಾಗಿಂದ ಸಹ ಒಂದು ಬಂದಿರುವಂತಹ ಮಾತು. ಫಾರ್ಮಲ್ಲಿ ಇರೋದಿದ್ದವರು RCB ಮೇಲೆ ಆಡಿದರೆ ಫಾರ್ಮಿಗೆ ಬರ್ತಾರೆ, ಅಥವಾ RCBಯಲ್ಲಿ ಆಡಿದವರು ಹೊರಗಡೆ ಹೋದರೆ ಭಯಂಕರ ಸೂಪರ್ ಆಗಿ ಆಡ್ತಾರೆ. ಇವತ್ತು ಮತ್ತೊಂದು ಎಕ್ಸಾಂಪಲ್, ಶಾಬಾಜ್ ಅಹ್ಮದ್ ಅಣ್ಣ 2 ವಿಕೆಟ್ ಎಲ್ಲ ತೆಗ್ದ ಮಾರ್ರೆ ದೇವರೇ. RCBಯಲ್ಲಿ ಇದ್ದಾಗ ನಾಯಿಗಳು ಹೊಡಿಸ್ಕೊಳ್ತಿದ್ದ ನಮ್ಮಲ್ಲ ಓಕೆ ಶಾಬಾಜ್ ಅಹ್ಮದ್ ಅವರು. ಓ ಮೈ ಗಾಡ್. ಇವತ್ತು ನಡೆದಂತಹ ಲಕ್ನೋ ವರ್ಸಸ್ RCB ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಅಂತೂ ಇಂತೂ ಸೂಪರ್ ಆಗಿ ಆಡಿ 9 ರನ್ಗಳಿಂದ ವಿಜಯ ಸಾಧಿಸಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸು ಅವರ ತವರಲ್ಲಿ ಈ ವರ್ಷ ಫಸ್ಟ್ ಟೈಮ್ ಗೆಲ್ತಾ ಇರೋದು. 8 ಮ್ಯಾಚ್ ಕಂಟಿನ್ಯೂಸ್ ಆಗಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಸೋತ ನಂತರ ಅಂತೂ ಇಂತೂ ತವರಲ್ಲಿ ಅವರು ಜಯ ಸಾಧಿಸಿದ್ದಾರೆ. ನೋಡಿ, ಅದಕ್ಕೆ ಸಹ ಒಂದು ದೊಡ್ಡ ಹೃದಯ ಬೇಕು. ಎಂತಂದರೆ, ಈಗ ನಮ್ಮ RCBಗೆ ಅಲ್ಲಿ ಹೋದ ಕೂಡಲೇ ಅವ್ರಿಗೊಂಥರ ಬೇಜಾರಾಯಿತು. ಪಾಪ ಇಷ್ಟು ಜನ ಸೇರಿದ್ದಾರೆ ಲಕ್ನೋ ಫ್ಯಾನ್ಸ್, 8 ಮ್ಯಾಚ್ ಆಯಿತು, ಅವರು ತವರಲ್ಲಿ ಗೆದ್ದೇ ಇಲ್ಲ. ಆ ಒಂದು ಅಭಿಮಾನಿಗಳಿಗೆ ಖುಷಿ ಪಡಿಸ್ಬೇಕಲ್ಲ ಅನ್ನೋ ಕಾರಣಕ್ಕೆ ಸೋತದ್ದು. ಹಲೋ, ಎಕ್ಸ್ಕ್ಯೂಸ್ ಮೀ, ಗೊತ್ತಾಯ್ತಲ್ಲ. ಆ್ಯಂಡ್ ಎನಿವೇಸ್, ಈ ಸೋಲಿನ ನಂತರವೂ ಕೂಡ RCB 3ನೇ ಪ್ಲೇಸಲ್ಲಿದೆ. ರನ್ ರೇಟ್ ಡ್ಯಾಮೇಜ್ ಆಗಲಿಲ್ಲ. 9 ರನ್ನಿಗೆ 2 ವಿಕೆಟ್ ಹೋದರೂ ಕೂಡ, ಕೊಹ್ಲಿ ಅವರು 0ಗೆ ಔಟ್ ಆದರೂ ಕೂಡ ಮಿಕ್ಕಿದಂಥ ಎಸ್ಪೆಷಲಿ ಪಡಿಕಲ್ ಮತ್ತು ಪಾಟೀದಾರ್, ಟಿಮ್ ಡೇವಿಡ್ ಅವರೆಲ್ಲ ಒಂದು ರೀಸನ್. ಜಿತೇಶ್ ಶರ್ಮಾ ಅವ್ರ ಬಗ್ಗೆ ಮಾತಾಡಬೇಕು, ಬರ್ತೇನೆ, ಅದನ್ನು ಮಾತ್ರ ಮರೆಯುವುದಿಲ್ಲ. ಓಕೆ, ಈ 3 ಪ್ಲೇಯರ್ಸ್ ಎಲ್ಲ ಆಡಿ ಕೊನೆಗೆ ಕೃಣಾಲ್ ಪಾಂಡ್ಯ, ಶೆಫರ್ಡ್ ಎಲ್ಲ ಏನೋ ಟ್ರೈ ಮಾಡಿದ್ರು, ಆದರೂ ಕೂಡ ಟಾರ್ಗೆಟ್ ಒಂದು ಚೂರು ದೂರವೇ ಆಯಿತು. 9 ರನ್ಗಳಿಂದ RCB ಸೋಲು ಕಾಣುವಂತಾಯಿತು. ಇವತ್ತಿನ ಮ್ಯಾಚ್ ಮಳೆ ಸುಮಾರು ಸಲ ಮಳೆಯಿಂದ ಮ್ಯಾಚ್ ಸ್ಟಾಪ್ ಆಗ್ತಾ ಇತ್ತು. ಕೊನೆಗೆ 19 ಓವರ್ಗಳ ಮ್ಯಾಚ್. ಮಿಶೆಲ್ ಮಾರ್ಷ್ ದೇವ ಎಂತ ಮಾರೆ ಹೊಡೆದದು. ಪವರ್ ಪ್ಲೇಲಿ 6-7 6 ಎಲ್ಲ ಹೊಡೆದಿದ್ರು. ಓ ಮೈ ಗಾಡ್. ಒಂದು ಎಂಡಿಂದ ಮಿಶೆಲ್ ಮಾರ್ಷ್ ದಡ ಬಡ ಅಂತ ಹೊಡಿತಿದ್ದಾರೆ, ಇನ್ನೊಂದು ಎಂಡಿಂದ ಆ್ಯಕ್ಚುಲಿ ಸ್ಲೋ ಇದ್ದದ್ದು. ಅವರ ವಿಕೆಟ್ ಯಾಕೆ ತೆಗೆದದ್ದು ನಂಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಕೃಣಾಲ್ ಪಾಂಡ್ಯ ಅವರೇ, ನೀವು ವಿಕೆಟ್ ಯಾಕೆ ತೆಗೆದದ್ದು? ಅರ್ಶಿನ್ ಕುಲಕರ್ಣಿ ಅವರದು ಒಂದು ಫಸ್ಟ್ ವಿಕೆಟ್ ಬಿತ್ತು, ಅಂತೂ ಇದು ಸುಮಾರು ಹೊತ್ತಾದ್ಮೇಲೆ ವಿಕೆಟ್ ಬಿತ್ತು. ಆ ವಿಕೆಟ್ ಬೀಳಬಾರ್ದಿತ್ತು. ಯಾಕಂತಂದರೆ 24 ಬಾಲಿಗೆ 17 ರನ್ ಬ್ಯೂಟಿಫುಲ್ ಟೆಸ್ಟ್ ಇನ್ನಿಂಗ್ಸ್ ಆಡಿದ್ದು ಅರ್ಶಿನ್ ಕುಲಕರ್ಣಿ. ಅವರ ವಿಕೆಟ್ ತೆಗೆದ್ಮೇಲೆ ಆ್ಯಕ್ಚುಲಿ ರನ್ ಗತಿ ಇನ್ನೂ ಕೂಡ ಜಾಸ್ತಿ ಆಯ್ತು. ಯಾಕಂತಂದರೆ 2 ಎಂಡಿಂದ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಿಶೆಲ್ ಮಾರ್ಷ್ ಅವರು 19 ಬಾಲಿಗೆ 50 ರನ್ ಹೊಡೆದ್ರು, 38 ಬಾಲಿಗೆ 72 ಹೊಡೆದಿದ್ರು. ಮತ್ತೆ ಮಳೆ ಬಂದಮೇಲೆ ಒಂದು ಚೂರು ಅವರ ಆಟ ಸ್ಲೋ ಆದದಂತೂ ಹೌದು. ಅವ್ರು 49 ಬಾಲಿಗೆ 100 ಕಂಪ್ಲೀಟ್ ಮಾಡಿದರು. ಕೊನೆಗೆ ಔಟ್ ಆದಾಗ 56 ಬಾಲಿಗೆ 111 ರನ್, 9 4 9 6. 4ಗೆ ಸಮೋಸ ಇಲ್ಲ, 6ಗೆ ಸಮೋಸ ಇಲ್ಲ, ಇಬ್ಬರು ಕೂಡ ಖುಷಿಯಾಗಿರಬೇಕು ಅಂತ 9 4 9 6 111. ಆ್ಯಂಡ್ ಪೂರನ್ ಅವರು ಲಾಸ್ಟ್ ಮ್ಯಾಚಲ್ಲಿ ಭಯಂಕರ ಫಾರ್ಮಲ್ಲಿ ಬಂದದ್ರಿಂದಾಗಿ ಅದೇ ಫಾರ್ಮನ್ನು ಕಂಟಿನ್ಯೂ ಮಾಡಿದರು. 23 ಬಾಲಿಗೆ 38 ರನ್ ಪೂರನ್. ಬಟ್ ಮೇಜರ್ ಕಾಂಟ್ರಿಬ್ಯೂಷನ್, ಟರ್ನಿಂಗ್ ಪಾಯಿಂಟ್ ಈ ಒಂದು LSGಯ ಜಯದಲ್ಲಿ ನನಗೆ ಅನ್ನಿಸ್ತಾ ಇರೋದು, ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದು ಯಾವುದು ಅಂತಂದರೆ, ಇಟ್ ಈಸ್ ನನ್ ಅದರ್ ದ್ಯಾನ್ ಕ್ಯಾಪ್ಟನ್ ರಿಷಬ್ ಪಂತ್ ಅವರ ಇನ್ನಿಂಗ್ಸು. ಅಂತೂ ಇಂತೂ ಎಲ್ಲರೂ ಕಾಯ್ತಿದ್ದಂತಹ ಇನ್ನಿಂಗ್ಸು ರಿಷಬ್ ಪಂತ್ ಅವರ ಕಡೆಯಿಂದ ಬಂತು. ಕೇವಲ 10 ಬಾಲ್ ಆಡಿದ್ದು 32 ರನ್, 320 ಸ್ಟ್ರೈಕ್ ರೇಟಲ್ಲಿ 10 ಬಾಲಿಗೆ 32 ರನ್, 4 4 2 6. ಎಸ್ಪೆಷಲಿ ಲಾಸ್ಟ್ 3 ಬಾಲ್ಗೆ ಏನು ರಸಿಕದಾರ್ ಅವರು ಹಾಕಿದಂಥ ಲಾಸ್ಟ್ 3 ಬಾಲಲ್ಲಿ 4 4 6 ಅದು ತುಂಬ. ಈಗ ನಮ್ದು ರಿಸಲ್ಟ್ ನೋಡಿದಾಗ ಅಯ್ಯೋ, ಆ ಒಂದು ಓವರ್ ಕಂಟ್ರೋಲ್ ಆಗಿದ್ದಿದ್ರೆ ಭಾರಿ ಒಳ್ಳೆ ಆಗ್ತಾ ಇತ್ತು ಅಂತ ಖಂಡಿತ ಅನ್ನಿಸ್ತದೆ. ಆ್ಯಂಡ್ ನಮ್ಮ ರೊಮಾರಿಯೋ ಶೆಫರ್ಡ್ ಅವ್ರಿಗೆ ಹೇಳಿದ್ದಾರೆ, ಅಣ್ಣ ನೋಡು, ನೀ 20 ರನ್ಗಿಂತ ಕಡಿಮೆ ಕೊಡಬೇಕು, 1 ಓವರ್ ಕೊಡ್ತೇವೆ, 20 ರನ್ ಡೆಡ್ ಲೈನ್, ಅದಕ್ಕಿಂತ ಜಾಸ್ತಿ ಎಲ್ಲ ರನ್ ಬಿಟ್ಟು ಕೊಡುವಾಗಿಲ್ಲ ಅಂತ. ಹಾಗೆ ಮಾಡಿದ್ದಾರೆ. ಆ್ಯಕ್ಚುಲಿ 16 ರನ್ ಬಿಟ್ಟು ಕೊಟ್ಟರು. ಒಂದು ಲೆಗ್ ಬೈ ಅದು 4 ಹೋದದ್ದು. ಸೊ 20 ರನ್ ಅಂತೆಲ್ಲ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಅವ್ರಿಗೆ 1 ಓವರ್ ಅವರು ಬಾಲ್ ಹಾಕಿದ್ರು, 1 ಓವರ್ ಹಾಕಿದ್ರು, 16 ರನ್ ಬಿಟ್ಟು ಕೊಟ್ಟರು. ಆ್ಯಕ್ಚುಲಿ 4 ರನ್ ಅವರು RCBಗೆ ಸೇವ್ ಮಾಡಿದ್ದು. ಇನ್ನೆಂತ ಹೇಳಿ ಮಾರೆ, ನಮ್ಮದೊಂದು 6th ಬೌಲಿಂಗ್ ಆಪ್ಷನ್ನೇ ಒಳ್ಳೆದಿಲ್ಲ ಅನ್ನೋದೇ ಒಂಥರ ಬೇಸರದ ವಿಷಯ. ಆ್ಯಂಡ್ ಈವನ್ ಹೇಸಲ್ವುಡ್ ಅವರು ಕೂಡ ಹೊಡಿಸ್ಕೊಂಡ್ರು. ಹೇಸಲ್ವುಡ್ ಅವರು ಲಾಸ್ಟ್ ಮ್ಯಾಚ್ ಕೂಡ ಹೊಡಿಸ್ಕೊಂಡಿದ್ದಾರೆ. ಈ ಮ್ಯಾಚ್ ಕೂಡ 4 ಓವರಿಗೆ 49 ರನ್ ಹೊಡಿಸ್ಕೊಂಡ್ರು.
ಸೊ ಎಲ್ಲರೂ ಕೂಡ ಒಂದು ಕೃಣಾಲ್ ಪಾಂಡ್ಯ ಅವ್ರನ್ನ ಬಿಟ್ಟರೆ ಅವರು 4 ಓವರಿಗೆ 31 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಮಿಕ್ಕಿದಂಥ ಆ್ಯಂಡ್ ಇವರು ಓಕೆ ಯಾರು ನಮ್ಮ ಭುವನೇಶ್ವರ್ ಕುಮಾರ್ ಅವರಿಗೆ ವಿಕೆಟ್ ಸಿಗಲಿಲ್ಲ, ಒಂದು 2 ಕ್ಯಾಚ್ ಬಿಟ್ಟಿದ್ದಾರೆ. ಅವರದು ಟಫ್ ಕ್ಯಾಚಸ್ ಇತ್ತು, 2 ಕ್ಯಾಚ್ ಬಿಟ್ಟಿದ್ದಾರೆ. 4 ಓವರಿಗೆ 34 ರನ್. ಮಿಕ್ಕಿದವರು ಎಲ್ಲರೂ ಕೂಡ ಸರಿಯಾಗಿ ಹೊಡಿಸ್ಕೊಂಡ್ರು. ಅದೇ ಒಂಥರ ಬೇಸರದ ಸಂಗತಿ, ರಸಿಕ್ದಾರ್ ವೆಲ್ ಡಿಸರ್ವ್ಡ್ ಹಾಫ್ ಸೆಂಚುರಿ, 4 ಓವರಿಗೆ 53 ರನ್. ನಮ್ಮದು ಚೇಸ್ ಸ್ಟಾರ್ಟ್ ಆದಾಗ ನೋಡಿ ಎಲ್ಲರೂ ಈಗ ಆ್ಯಂಡ್ 19ನೇ ಓವರ್ ಮ್ಯಾಚು ಅವರು 209 ರನ್ ಹೊಡೆದ್ರು. ಆ್ಯಂಡ್ ಟಾರ್ಗೆಟ್ ನಮಗೆ ಅದು ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ 213 ಟಾರ್ಗೆಟ್, 3 ರನ್ ಜಾಸ್ತಿಯೇ, ಇಲ್ಲದಿದ್ದರೆ 210 ಆಗಬೇಕಿತ್ತು. 213 ಟಾರ್ಗೆಟ್. ಎಲ್ಲರೂ ಅಂದ್ಕೊಳೋದು ಏನು ಅಥವಾ ಎಲ್ಲರೂ ಇದ್ದದ್ದು ಏನು ಅಂತಂದರೆ ಕೊಹ್ಲಿ ಅವರು ನಿಲ್ಲಬೇಕು, ಕೊಹ್ಲಿ ಅವರು ನಿಂತರೆ ಏನೋ ಅಂದ್ರು ನಮ್ಮ ಪರ ಆಗಬಹುದು ಅಂತ. ಕೊಹ್ಲಿ ನಾವು ಹೇಳೋದಕ್ಕೂ ಕೊಹ್ಲಿದ್ದು ತದ್ವಿರುದ್ಧ ಇನ್ನಿಂಗ್ಸ್, 0ಗೆ ಔಟ್. ಪ್ರಿನ್ಸ್ ಯಾದವ್ ಅವರು ಹಾಕಿದಂಥ ಬಾಲ್ ವಾವ್, ಜಸ್ಟ್ ಅಮೇಝಿಂಗ್. ಪಿಚ್ಚಾಗಿ ಸ್ವಿಂಗ್ ಅಂತ ಜಾಸ್ತಿ ಸಹ ಸ್ವಿಂಗ್ ಆಗಲಿಲ್ಲ, ಲೈಟ್ ಇನ್ ಸ್ವಿಂಗ್, 1.7 ಡಿಗ್ರಿನ 1.4 ಡಿಗ್ರಿನ ಏನೋ ಟರ್ನ್ ಆಯ್ತಂತೆ. ಇನ್ಸೈಡ್ ಎಜ್ ಕೂಡ ಆಗಲಿಲ್ಲ, ಆಫ್ ಸ್ಟಂಪ್ ಸೂಪರ್ ಬಾಲ್. ಭಾರಿ ಖುಷಿ, ಆ ಬಾಲ್ ನೋಡಿ ಖುಷಿ ಆಯಿತು. ಅಂದರೆ ಪ್ರಿನ್ಸ್ ಯಾದವ್ ಅವರು ಆ್ಯಕ್ಚುಲಿ ತುಂಬ ಒಳ್ಳೆ ಬಾಲ್ ಆಗ್ತಾಯಿದ್ದಾರೆ ಈ IPL, ಎಸ್ಪೆಷಲಿ ಪವರ್ ಪ್ಲೇ ಅಂತ ಬಂದರೆ ಸಿಕ್ಕಾಪಟ್ಟೆ ಚೆಂದ ಬಾಲ್ ಆಗ್ತಾ ಇದ್ದಾರೆ. ಬೆಥೆಲ್ ಯಾರಿಗೆ ಹೆಲ್ ತೋರಿಸ್ತಾರೆ ನಮ್ಗೆ ಗೊತ್ತಿಲ್ಲ, ನಾವು ಒಪೋನೆಂಟಿಗೆ ಹೆಲ್ ತೋರಿಸ್ತಾರೆ ಅಂತ ಅಂದ್ಕೊಳೋದು. ಅದು ನೋಡಿದ್ರೆ ನಮಗೆ ಈಗ ಹೆಲ್ ಆಗ್ತಾ ಉಂಟು. ಬೆಥೆಲ್ದು ಫಾರ್ಮೇ ಇಲ್ಲ. T20 ವರ್ಲ್ಡ್ ಕಪ್ಪಲ್ಲಿ ಎಂಥ ಫಾರ್ಮಲ್ಲಿದ್ದರು, ನಾವೇನೋ ನಿರೀಕ್ಷೆ ಇಟ್ಕೊಂಡದ್ದು. ಸಾಲ್ಟ್ ಬದಲು ಈಗ ಬೆತ್ತೆಲ್ಲನ್ನು ಆಡಿಸ್ತಿದ್ದಾರೆ, ಬೆತ್ತೆಲ್ಲ ನಮಗೆ ಈಗ ನರಕ ತೋರಿಸ್ತಿದ್ದಾರೆ ಅಣ್ಣ ಅಂತ ಗೊತ್ತಾಗ್ತಾ ಇಲ್ಲ. ಸೊ 9 ರನ್ನಿಗೆ 2 ವಿಕೆಟ್ ಹೋಗಿ ಆಗಿದೆ. ಕೊನೆಗೆ ಹಡಗು ಮುಳುಗಬಾರ್ದಂಥ ಪಡಿಕಲ್ ಮತ್ತು ನಮ್ಮ ಕ್ಯಾಪ್ಟನ್ ಪಾಟಿದಾರ್ ಅವರು ಆಡಿದಂಥ ರೀತಿ ವಾಸ್ ಫೆಂಟ್ಯಾಸ್ಟಿಕ್. ಇಬ್ಬರು ಕೂಡ ರನ್ ರೇಟ್ ತಗೊಂಡು ಹೋದರು ಮೇಲೆ. ಒಳ್ಳೆ ಪಾರ್ಟ್ನರ್ಶಿಪ್ ಬೇರೆ ಬಂತು. ಪಡಿಕಲ್ ಅವರು 25 ಬಾಲಿಗೆ 34 ರನ್ ಹೊಡೆದ್ರು. ಅವ್ರದ್ದು ಓಕೆ ಚಂದದ ಇನ್ನಿಂಗ್ಸ್, ಬಟ್ ಪಾಟಿದಾರ್ ಅವರ ಇನ್ನಿಂಗ್ಸ್ ವಾಸ್ ಫೆಂಟ್ಯಾಸ್ಟಿಕ್. ಅವರು ಇರುವ ತನಕ ನಾವು ವಿನ್ ಆಗ್ತೇವೆ ಅಂತ ಅಂದ್ಕೊಳ್ಳೋದು. 31 ಬಾಲಿಗೆ 61 ರನ್, ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್, 3 4 6 6 ಅಂತ ಅಂದ್ಕೊಳ್ಳೋದು. ಬಟ್ ಯಾವಾಗ ಪಡಿಕಲ್ ಅವರು ಔಟ್ ಆದರು, ಪ್ರಿನ್ಸ್ ಯಾದವ್ ಅವರು ಬಂದು ಮತ್ತೊಂದು ವಿಕೆಟ್ ತೆಗೆದ್ರು, ರಿಟರ್ನ್ ಕ್ಯಾಚ್ ತೊಗೊಂಡ್ಕೊಂಡ್ರು. ಅದಾದಮೇಲೆ ಶಾಬಾಜ್ ಅಹಮದ್ ಅವರು ಬಂದು 2 ವಿಕೆಟ್ ತೆಗೆದು, ಅದು ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಉರಿತಾ ಉಂಟು. ಯಾಕಂತಂದರೆ ಅವರು ತೆಗೆದಂತಹ 2 ವಿಕೆಟ್ ಯಾರಿದೆಲ್ಲ ಅಂತಂದರೆ, ಒಂದು ರಜತ್ ಪಾಟಿದಾರ್ ಅವರದ್ದು, ಇನ್ನೊಂದು ಟಿಮ್ ಡೇವಿಡ್. ಇಬ್ಬರು ಕೂಡ ಪ್ರಳಯಾಂತಕರು, ಇಬ್ಬರು ಕೂಡ ಚಚ್ತಾ ಇದ್ರು. ಯಾಕಂತಂದರೆ ಟಿಮ್ ಡೇವಿಡ್ ಅವರು ಕೂಡ ಅವರು ದೊಡ್ಡ ಇನ್ನಿಂಗ್ಸ್ ಬರುವಂಥ ಆ್ಯಕ್ಚುಲಿ ದೊಡ್ಡ ಇನ್ನಿಂಗ್ಸ್ ಆಡಿದ್ದಾರೆ, ಬಟ್ ಇನ್ನೂ ಕೂಡ ಬೇಕಿತ್ತು. 17 ಬಾಲ್ ಆಡಿದ, 17 ಬಾಲಿಗೆ 40 ರನ್, ಫೆಂಟ್ಯಾಸ್ಟಿಕ್. ಅವರೇ ಇಬ್ಬರು ವಿಕೆಟನ್ನು ತೆಗೆದದ್ದು XRCBಯನ್ನು ಶಾಬಾಜ್ ಅಹಮದ್ ಅವರು. ಆ್ಯಂಡ್ ಮಿಡ್ಲಲ್ಲಿ ಒಬ್ಬರು ಸ್ವೀಕ್ ಅಂತ ಎಸ್ಕೇಪ್. ನೋ ಒಂದು ಪ್ಲೇಯರ್ 1 ಸೀಸನ್ ವಂಡರ್ ಸದ್ಯಕ್ಕಂತೂ ಹಾಗೆ ಹೇಳ್ಬೋದು. ಲಾಸ್ಟ್ ಸೀಸನ್ ಭಾರಿ ಚೆಂದ ಮಾಡಿ ಆಡಿದರು. ಆ್ಯಂಡ್ ಅದಾದಮೇಲೆ ಪಾಡ್ಕಾಸ್ಟು ಇಂಟರ್ವ್ಯೂಗೆಲ್ಲ ಕರೀತಾರೆ. ಆ್ಯಂಡ್ ABD ಅವರ ಪಾಡ್ಕಾಸ್ಟಲ್ಲಿ ನಮ್ಮ ಕ್ಯಾಪ್ಟನ್ ಕೀಪರ್ ಜಿತೇಶ್ ಶರ್ಮಾ ಅವರು ಒಂದು ಅದ್ಭುತವಾಗಿರುವಂಥ ಹೇಳಿಕೆ ಕೊಟ್ಟಿದ್ರು. ಏನು ಅಂತಂದರೆ, ನಾನು ಕಾಯ್ತಾ ಇರ್ತೇನೆ ನಮ್ಮ ಟಾಪ್ ಆರ್ಡರ್, ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತೇನೆ ನಮ್ಮ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಲಿ, ಆವಾಗ ನನಗೆ ಆಪರ್ಚುನಿಟಿ ಸಿಗ್ತದೆ ನಾನು ಹೀರೋ ಆಗಲಿಕ್ಕೆ, ನಾನು ಬ್ಯಾಟಿಂಗ್ ಮಾಡಿ ತಂಡಕ್ಕೆ ಜಯ ಕೊಡಿಸಬೇಕು ಅಂತ ನಾನು ಬಯಸ್ತಾ ಇರ್ತೇನೆ. ಹಾಗೆ ಅಣ್ಣ, ಫಸ್ಟ್ ಆಫ್ ಆಲ್ ಈ ಥರ ಸ್ಟೇಟ್ಮೆಂಟ್ ಯಾರು ಕೊಡ್ತಾರೆ ಮಾರ? ಕ್ರಿಕೆಟ್ ಅನ್ನೋದು ಒಂದು ಟೀಮ್ ಗೇಮು. ಆ ಟೀಮ್ ಗೇಮಿನ ಒಂದು ಫಂಡಮೆಂಟಲಿಗೆ ಡೆಡ್ ಅಪೋಸಿಟ್ ಒಬ್ಬ ವ್ಯಕ್ತಿ ಈ ಥರ ಸ್ಟೇಟ್ಮೆಂಟ್ ಕೊಡೋದು, ಇದು ಹೇಗೆ? ಇದು ಸ್ವಾರ್ಥ ಅಲ್ವಾ? ಸ್ವಾರ್ಥ ಇದ್ದರೂ ಕೂಡ ಅದನ್ನು ಹೊರಗಡೆ ಯಾರು ಮಾರ ಈಗೆಲ್ಲ ಹೇಳ್ತಾರೆ. ಆ್ಯಂಡ್ ಈ ಥರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಪರ್ಫಾರ್ಮ್ ಮಾಡಲೇಬೇಕೆಲ್ಲ ಮ್ಯಾಚು. ಈ ಸೀಸನ್ನಲ್ಲಿ ಜಿತೇಶ್ ಶರ್ಮಾ ಬಿಗ್ಗೆಸ್ಟ್ ಬ್ಲಂಡರ್ ಯಾವುದೋ ಒಂದು ಮ್ಯಾಚಲ್ಲಿ, ಲಾಸ್ಟ್ ಅಂದರೆ RCBಯಲ್ಲಿ, ಅದು ಬೆಂಗಳೂರಲ್ಲಿ ಆದಂತಹ RCB ಮ್ಯಾಚಲ್ಲಿ ದಿಗ್ವೇಶ್ ರಾಥಿ ಅವರ ಒಂದು ಓವರಲ್ಲಿ 2 6 1 4 ಆ ಥರ ಎಲ್ಲ ಹೊಡೆದಿದ್ದಾರೆ. ಬಿಟ್ಟರೆ ಈ ಸೀಸನ್ ಪೂರ್ತಿ ಜಿತೇಶ್ ಶರ್ಮಾ ಬಿಗ್ ಫೇಲ್ಯೂರು. ಈಗ ನೆಕ್ಸ್ಟ್ ಮ್ಯಾಚಲ್ಲಿ ಅವಕಾಶ ಕೊಟ್ಟು ಚೆಂದ ಮಾಡಿ ಆಡಿದರೆ ಕಮೆಂಟ್ ಸೆಕ್ಷನ್ ಬಂದು ಬೈಬೇಡಿ. ನಾನು ಈಗಿರುವ ವಾಸ್ತವ ಹೇಳ್ತಾ ಇದ್ದೇನೆ. ಈ ಸೀಸನ್ ಎಂಥ ಮಾರೆ ಅವರಿದು ಅಗೇನ್ಸ್ಟ್ ಪೇಸರ್ಸ್. ಈ ಸೀಸನಲ್ಲಿ ಅವರ ಆ್ಯಾವ್ರೇಜ್ 4. ವಾ ದೇವಾ, ಇದು ಯಾವುದೋ ಒಂದು ಲೋವರ್ ಆರ್ಡರ್ ಬ್ಯಾಟ್ಸ್ಮನ್ಗಿಂತ ಸಹ ಹಾರಿಬಲ್ ಪರ್ಫಾರ್ಮೆನ್ಸ್ ಮಾರೆ. ಬಂದರು ಆಬ್ವಿಯಸ್ಲಿ ಅಲ್ಲಿ ಪ್ರಿನ್ಸ್ ಯಾದವ್ ಅವರು ಅಷ್ಟು ಒಳ್ಳೆ ಬಾಲ್ ಆಗ್ತಾ ಇದ್ದಾರೆ. ಬೇರೆಯವ್ರನ್ನ ಟಾರ್ಗೆಟ್ ಮಾಡಬೇಕಾ ಬೇಡ? ಇಲ್ಲ, ಪ್ರಿನ್ಸ್ ಯಾದವ್ ಅವ್ರನ್ನೇ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗಿ ತೆಗೆದು ಹೊಡಿಲಿಕ್ಕೆ ಹೋಗಿ ಅದು ಎಜ್ಜಾಗಿ ಮೇಲೆ ಹೋಗಿ ಪಂತ್ ಅವ್ರು ಕ್ಯಾಚ್ ಹಿಡಿದ್ರು. 3 ಬಾಲ್ ಆಡಿದ್ರು, 1 ರನ್. ಅಣ್ಣ ಎಂಥ ಕರ್ಮ ಮಾರೆ. ಇದಕ್ಕಿಂತ ಒಂದು ಅವಕಾಶ ಬೇಕಿತ್ತ? ಹೇಗೂ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿತ್ತಲ್ಲ, ಇದಕ್ಕಿಂತ ಒಂದು ಅವಕಾಶ ಬೇಕಿತ್ತ ಹೀರೋ ಆಗಲಿಕ್ಕೆ? ಆಗಲಿಲ್ಲ. ಕೊನೆಗೆ ಕೃಣಾಲ್ ಪಾಂಡ್ಯ ಮತ್ತು ರೊಮಾರಿಯೋ ಶೆಫರ್ಡ್ ಅವರು
ಪ್ರಯತ್ನ ಪಟ್ಟರು. ಆದರೂ ಕೂಡ ಈಗ ನೋಡಿ, ನೀವು ಬರೀ ಕ್ರಿಕೆಟ್ ಸ್ಕೋರ್ ನೋಡಿದರೆ ಇವಾಗ ಏನು ಹೇಳ್ತೀರಿ, ಕೃಣಾಲ್ ಪಾಂಡ್ಯ ಮಾರ 15 ಬಾಲಿಗೆ ರೊಮಾರಿಯೋ ಶೆಫರ್ಡ್ 15 ಬಾಲಿಗೆ 23 ರನ್ ಹೊಡೆದಿದ್ದಾರೆ. ಕೃಣಾಲ್ ಪಾಂಡ್ಯ ಅವರು 16 ಬಾಲಿಗೆ 28 ರನ್ ಹೊಡೆದಿದ್ದಾರೆ. ಭಾರಿ ಟ್ರೈ ಮಾಡಿದರು ಅವರು, ಬಟ್ ವಿನ್ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂತ. ಆದರೆ ಕರೆಕ್ಟ್ ಮ್ಯಾಚ್ ನೋಡಿದವರಿಗೆ ಗೊತ್ತಾಗಿರ್ತದೆ. ನೋಡಿ, ರೊಮಾರಿಯೋ ಶೆಫರ್ಡ್ ಅವರು ಬಂದರು, ಫಸ್ಟ್ 2 ಬಾಲ್ 2 4, ಅಂದರೆ 2 ಬಾಲಿಗೆ 8, ನೆಕ್ಸ್ಟ್ 6 ಬಾಲಲ್ಲಿ ಅವ್ರು ಹೊಡೆದದ್ದು 1 ರನ್. ಅಂದರೆ ಆಲ್ ಆಫ್ ಅ ಸಡನ್ 2 ಬಾಲ್ 8 ಇದ್ದದ್ದು 8 ಬಾಲಿಗೆ 9 ಆಯಿತು. ಅಲ್ಲಿ ಸ್ಲೋ ಆಯಿತು. ಆ್ಯಂಡ್ ಈವನ್ ಕೃಣಾಲ್ ಪಾಂಡ್ಯ ಮ್ಯಾಚ್ ಮುಗ್ದಾಗ ನೀವು ಸ್ಕೋರ್ ನೋಡಿದರೆ 16 ಬಾಲಿಗೆ 28 ರನ್, ಭಾರಿ ಟ್ರೈ ಮಾಡಿದ್ದಾರೆ ಹೌದು. ಬಟ್ ಫಸ್ಟ್ 9 ಬಾಲಿಗೆ ಅವರು ಹೊಡೆದದ್ದು 10 ರನ್. ಸೊ ನೀವು ಸ್ಲಾಗ್ ಓವರಲ್ಲಿ ಬಂದು ಫಸ್ಟ್ 9 ಬಾಲಿಗೆ 10 ರನ್ ಹೊಡೆಯೋದು, ಫಸ್ಟ್ 8 ಬಾಲಿಗೆ 9 ರನ್ ಹೊಡೆದಾಗ ನೀವು ಅಲ್ಲಿಯೇ ಮ್ಯಾಚ್ ಸೋತಾಗಿ ಆಯಿತು. ಕೊನೆಗೆ ಎಷ್ಟೇ ಟ್ರೈ ಮಾಡಿದ್ರು ಅದು ಎಂತಂದರೆ ಎಲ್ಲ ಬಾಲು 6 ಹೊಡಿಬೇಕು, ಈ ಬಾಲ್ 6 ಬಂದರೆ ಮಾತ್ರ ಏನೋ ಹೋಪ್ಸ್ ಇರ್ತದೆ, ಆ ಥರವೇ ಆಗ್ತದೆ. ಈವನ್ ನೋಡಿ, ಲಾಸ್ಟ್ ಬಟ್ 1 ಓವರಲ್ಲಿ 2 ಬಾಲಿಗೆ ಏನೋ ಪ್ರಿನ್ಸ್ ಯಾದವ್ ಅಲ್ಲ ಶಮಿ ಅವರ ಓವರಲ್ಲಿ ಈ 2 ಬಾಲಿಗೆ 2 6 ಬಂದರೆ ನಮಗೊಂದು ಜೀವಂತ ಇರ್ತದೆ, ಒಂದು ಚೇಸ್. ಹಾಗೆ ಆಯಿತು, 2 ಬಾಲಿಗೆ 2 6 ಬಂತು. ಹಾಗೆ ಮತ್ತೆ ಪ್ರಿನ್ಸ್ ಯಾದವ್ ಅವರ ಓವರಲ್ಲಿ ಕೂಡ ಹಾಗೆ, ಈಗ ಒಂದು 4 ಬರಬೇಕು, ಈಗ ಒಂದು 6 ಬರಬೇಕು, ಹೀಗೆ ಎಕ್ಸ್ಪೆಕ್ಟ್ ಮಾಡುವ ಹಾಗೆ ಆಯಿತು. ನಾವು ಲಾಸ್ಟ್ ಓವರ್ಗೆ 20 ರನ್ ಏನೋ ಬೇಕಿತ್ತು, ಆಗಲಿಲ್ಲ. ದಿಗ್ವೇಶ್ ರಾತಿ ಅವರಿಗೆ ಓವರ್ ಕೊಟ್ಟರು. ಅವರು ಆಲ್ರೆಡಿ 3 ಓವರ್ಗೆ 43 ರನ್ ಹೊಡಿಸ್ಕೊಂಡಿದ್ರು. ಏನೋ ಧೈರ್ಯ ತೋರಿ ಪಂತ್ ಅವರು ಅವರಿಗೆ ಓವರ್ ಕೊಟ್ಟರು, ಅದನ್ನು ಚೆಂದ ಮಾಡಿ ಹಾಕಿದ್ರು. ಒಂದು ಸ್ಲಾಗ್ ಸ್ವೀಪ್ ಮಿಸ್ ಆಯಿತು, ಏನು ಶೆಫರ್ಡ್ ಅವರ ಅವರು ಆ್ಯಕ್ಚುಲಿ 6 ಹೊಡಿಬೇಕಿತ್ತು, ಅದು ಅವ್ರು ಕನೆಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಗೊತ್ತಿಲ್ಲ. ಈಗ ಒಟ್ಟು 20 ಓವರ್ ಆದಮೇಲೆ 203 ರನ್ ಹೊಡೆದದ್ದು, 213 ಟಾರ್ಗೆಟ್ ಇದ್ದದ್ದು, 9 ರನ್ನಿಂದ ಸೋತಿದ್ದಾರೆ. ಆ್ಯಂಡ್ ಈಗ 10 ಮ್ಯಾಚ್ ಆಗಿದೆ RCB ಆಡಿ. 10 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದಿದ್ದಾರೆ, 4 ಮ್ಯಾಚ್ ಸೋತಿದ್ದಾರೆ. ನಮ್ಮ ಥರವೇ 10 ಮ್ಯಾಚ್ ಆಡಿ 6 ಮ್ಯಾಚ್ ಗೆದ್ದು 4 ಮ್ಯಾಚ್ ಸೋತವರು ನಮ್ಮ ಕೆಳಗಡೆ ಇರುವಂಥ ರಾಜಸ್ಥಾನ್ ರಾಯಲ್ಸು, ಅವರ ಕೆಳಗಡೆ ಇರುವಂಥ GT. ಸೊ ಈಗ ಎಂತಾಗಿದೆ ಅಂತಂದರೆ, ಟೇಬಲ್ ಟಾಪರ್ಸ್ ಅಂತೆಲ್ಲ ಅಂದುಕೊಂಡವರು ಪ್ಲೇ ಆಫಿಗೆ ಹೋಗಬೇಕು ಅಂತ ಕನಸು ಕಾಣುವ ಬದಲು, ನಾ ಪ್ಲೇ ಆಫಿಗೆ ಹೋಗೋದಿಲ್ಲ, ನಾನು ಸೋಲ್ತೇನೆ, ಈಗ ಚಮಕ್ ತೋರಿಸ್ತೇನೆ ಅಂತ ಸೋಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪಂಜಾಬ್ ಆಗಿರ್ಬೋದು, RCB ಆಗಿರ್ಬೋದು. ಟೇಬಲ್ ಮಿಡಲಲ್ಲಿ ಇದ್ದವರು ಆಲ್ ಆಫ್ ಅ ಸಡನ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟುಕೊಂಡು ಮೇಲೆ ಬರಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಪ್ಲೇ ಆಫಿಗೆ ಹೋಗಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಸ್ಪೆಷಲಿ CSK ಫಸ್ಟ್ 3 ಮ್ಯಾಚ್ 3 ಸೋತಿದ್ದಾರೆ ಮಾರ, ಯಾರು ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಡಿರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ 7 ಮ್ಯಾಚಲ್ಲಿ 5 ಮ್ಯಾಚ್ ಗೆದ್ದಿದ್ದಾರೆ, 2 ಸೋತಿರೋದು. ಅವರು 10ರಲ್ಲಿ 5 ಸೋತು 5 ಗೆದ್ದಿದ್ದಾರೆ. ಅವ್ರ ನಿಧಾನಕ್ಕೆ ಮೇಲೆ ಬರ್ತಿದ್ದಾರೆ. SRH ಟೇಬಲ್ ಟಾಪರ್ ಆಗಿದ್ದಾರೆ. ನಮ್ಮದೊಂದು ಏನು RCB ಸಮಾಧಾನ ಏನು ಮಾಡಿಕೊಳ್ಬೋದು ಅಂತಂದರೆ, ನಮ್ಮದು ಈಗಲೂ ಕೂಡ ರನ್ ರೇಟ್ ಸೂಪರ್ ಆಗಿ ಉಂಟು ಅಂತ ಒಂದು ಸಮಾಧಾನ ಮಾಡಿಕೊಳ್ಬೋದು. ಬಟ್ ಲಾಸ್ಟ್ ಇಯರಿನ ಪರ್ಫಾರ್ಮೆನ್ಸು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆವು ಅದೆಲ್ಲಿಯೋ ಈಗ ಸಡನ್ನಾಗಿ ಸೆಕೆಂಡ್ ಹಾಫಲ್ಲಿ ಕೆಳಗೆ ಹೋಗ್ತಾ ಉಂಟು RCBದು ಅಂತ ನನಗೆ ಫ್ರ್ಯಾಂಕ್ ಆಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ಬಗ್ಗೆ ಮಾತಾಡುವ, 3 ಜನ ಪ್ರೆಡಿಕ್ಟ್ ಮಾಡಿದ್ದಾರೆ 209 ರನ್ ಅಂತ. ಲಕ್ಷ್ಮಣ್ ರವೀಂದ್ರ ಇವರು 209 ರನ್ ಅಂತ ಪ್ರೆಡಿಕ್ಟ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್, ಎಂತ ಪ್ರೆಡಿಕ್ಷನ್, ವಾಟ್ ಅ ಪ್ರೆಡಿಕ್ಷನ್ ಮ್ಯಾನ್. ಹಾಗೆ ಅಭಿನವ್ 2100 ಅದೆಲ್ಲ ಗೊತ್ತಿಲ್ಲ, ಅಭಿನವ್ ಇವರು ಕೂಡ 209 ಅಂತ ಪ್ರೆಡಿಕ್ಟ್ ಮಾಡಿದ್ರು. ಹಾಗೇನೆ ಮನು MS ಇವರು ಕೂಡ 209 ಅಂತ ಪ್ರೆಡಿಕ್ಟ್ ಮಾಡಿದ್ರು. ಸೊ ಮನು MS, ಅಭಿನವ್ ಹಾಗೇನೆ ಲಕ್ಷ್ಮಣ್ ರವೀಂದ್ರ ಇವರು 3 ಜನರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಹಾಗೇನೆ ನಿನ್ನೆಯ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವಂಥ ಕಮೆಂಟ್ ಯಾರಿದು? ಪ್ರದೀಪ್ 5545 ಇವರು ಏನು ಹೇಳಿದ್ದಾರೆ ಅಂತಂದರೆ, ಹರ್ಷದೀಪ್ ಸಿಂಗ್ ಅವರು ಈ ಒಂದು IPLನ ಆರೆಂಜ್ ಕ್ಯಾಪಿಗೆ ಸ್ಟ್ರಾಂಗ್ ಕಂಟೆಂಡರ್ ಅಂತ. ಯಾಕಂತಂದರೆ 10 ಮ್ಯಾಚಲ್ಲಿ ಇವರು 38 ಓವರ್ ಹಾಕಿದ್ದಾರೆ, 396 ರನ್ ಹೊಡಿಸ್ಕೊಂಡಿದ್ದಾರೆ. ದೇವ್ರೇ, 42 ರನ್, 46 ರನ್, 16 ರನ್, 50, 22, 41, 49, 68, 24, 43 ಇಷ್ಟು ರನ್ ಬಿಟ್ಟು ಕೊಟ್ಟಿದ್ದಾರೆ ಅಂತಂದರೆ ಅವರು ದೊಡ್ಡ ರನ್ ಮೆಷಿನ್ ಆಗಿ ಕನ್ವರ್ಟ್ ಆಗಿದ್ದಾರೆ ಈ ಒಂದು IPLಲ್ಲಿ ಅಂತ ಅರ್ಥ ಆಯಿತು. 119 ಲೈಕ್ ಬಂದಿದೆ. ಪ್ರದೀಪ್ ಅವರೇ ಸೂಪರ್ ಕಮೆಂಟು, ಹೈಯೆಸ್ಟ್ ಲೈಕ್ ಬಂದಿದೆ, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಅಷ್ಟೇ, ಇನ್ನೆಂತ ಮಾಡೋದಣ್ಣ, RCB ಸೋತಿದೆ, ಮೈಂಡ್ ಹಾಳಾಗಿದೆ, ಆದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಒಂದು ಮಾತಾಡಬೇಕಲ್ಲ ಅಂತ ಮಾತಾಡ್ತಿದ್ದೇನೆ. 14 ನಿಮಿಷ ಮಾತಾಡಿದ್ದೇನೆ. ಸರಿಯಾಗಿ ಬರುವ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ.